ಫ್ರೆಂಡ್ಸ್, ವೆಲ್ಕಮ್ ಟು ಲೋಕಿಸ್ ಕನ್ನಡ ವ್ಲಾಗ್ಸ್. ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ರೆ, ನನ್ನ ಹೆಸರು ಲೋಕಿ. ನಾನು ಅಮೆರಿಕಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ನೀವು ಯಾರಾದರೂ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂತ ಹೇಳಿದ್ರು ನೀವು ಹೋಗಿ ನೋಡ್ಬೋದು. ನಾನು ನಯಾಗ್ರಾ ಫಾಲ್ಸ್ ಲೇಟೆಸ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಆ ವಿಡಿಯೋ. ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಚಿಕನ್ ವಿಡಿಯೋ. ಈ ನಾಟಿ ಕೋಳಿ ಚಿಕನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಫೈನಲ್ ಆಗಿ ಈ ವಿಡಿಯೋ ನಾನು ನಿಮಗೆ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಅಮೇರಿಕಾದಲ್ಲಿ ನಾಟಿ ಕೋಳಿ ಸಿಗುತ್ತಾ ಮತ್ತು ಗ್ರಾಸರೀಸ್ ಎಲ್ಲ ಸಿಗುತ್ತಾ ಅಂತ. ಗ್ರಾಸರೀಸ್ ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ. ನಾಟಿ ಕೋಳಿ ಚಿಕನ್ನು ಚಿಕನ್ದು ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು. ಅಮೇರಿಕಾದಲ್ಲಿ ಕೂಡ ನಾಟಿ ಕೋಳಿ ಸಿಗುತ್ತೆ. ಅದು ಫ್ರೆಶ್ ಲೈವ್ ಆಗಿರೋದು. ಅದು ನಮ್ಮ ಮುಂದೆನೇ ಅವರು ಕಟ್ ಮಾಡಿ ಕೊಡ್ತಾರೆ. ಚಿಕಾಗೋ ಹತ್ರ ಅವರು ನಿಜವಾದ ಕೋಳಿಗಳನ್ನ, ಅಂದರೆ ಅದು ಕಟ್ ಮಾಡದೆ ಇರೋದನ್ನ ನಾವು ಯಾವ್ದು ಬೇಕಂದ್ರೂ ಸೆಲೆಕ್ಟ್ ಮಾಡ್ಬೋದು. ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ, ಬನ್ನಿ. ಓಕೆ, ಇಲ್ಲಿ ಲೈವ್ ಚಿಕನ್ ಎಲ್ಲ ಸಿಗುತ್ತೆ. ನಾಟಿ ಕೋಳಿ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಇಲ್ಲಿ ನಮಗೆ ಸಿಕ್ತು. ಈಗ ಕಟ್ ಮಾಡ್ತಾ ಇದ್ದಾರೆ. ಅದು ಅರೌಂಡ್ 8 LB ಅಂತ ಹೇಳಿದರು. ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಇದೆಲ್ಲ ಪೂರ್ತಿ ಸಿಗುತ್ತೆ ಅವ್ರ ಹತ್ರ. ವೈಟ್ ಚಿಕನ್ ಇದೆ, ಎಗ್ ಚಿಕನ್ ಇದೆ, ಮತ್ತು ರ್ಯಾಬಿಟ್ಸು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗಿರಿರಾಜ ಕೋಳಿ ಕೂಡ ಇಟ್ಟಿದ್ದಾರೆ. ಕ್ವೈಲ್ಸ್ ಎಗ್ಸ್ ಕೂಡ ಇದೆ. ಕ್ವೈಲ್ಸ್ ಕೂಡ ಇದೆ. ಸೊ $20 ಇತ್ತು. ಚಿಕನ್ ರೆಡಿಯಾಗಿದೆ. ಇಷ್ಟು ತೊಗೊಂಡೋಗ್ತಾ ಇದ್ದೀವಿ ಈಗ. ಬನ್ನಿ. ನಾಟಿ ಕೋಳಿ ಫೈನಲ್ ಆಗಿ ಸಿಕ್ತು. ನೀವೀಗ ನೋಡ್ತಾ ಇರೋದು ನಾಟಿ ಕೋಳಿ ಅಂಗಡಿ ಹತ್ರ 4 kg ತೊಗೊಂಡಿದ್ದೀವಿ. ನೀವು ಯಾರಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ತೊಗೊಳ್ಬೋದು. ನಾನು ಈ ಅಡ್ರೆಸ್ಸನ್ನು ಲಿಂಕಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾಟಿ ಕೋಳಿ ಯಾರ್ಯಾರಿಗೆ ಇಷ್ಟನೋ ಅವರೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯನ. ಆ ಶಾಪಲ್ಲಿ ನಿಮಗೆ ರ್ಯಾಬಿಟ್ ಸಿಗುತ್ತೆ, ಕ್ವೇಲ್ ಸಿಗುತ್ತೆ, ಮತ್ತು ಗಿರಿರಾಜ ಕೋಳಿ ಸಿಗುತ್ತೆ. ನಾಟಿ ಕೋಳಿ ಕೂಡ 2 ಇದೆ, ಹುಂಜನೂ ಇದೆ, ಮತ್ತು ನಾಟಿ ಕೋಳಿನೂ ಇದೆ, 2 ಇದೆ. ನಾವಿವತ್ತು ತೊಗೊಂಡಿದ್ದು ಹುಂಜ. ಹುಂಜ ಹೇಗೆ ಸೌಂಡ್ ಮಾಡುತ್ತೆ ಗೊತ್ತಲ್ವ ನಿಮಗೆ? ಶಾಪ್ ಅವರು ಕೇಳಿದ್ರೆ ಹುಂಜನ ರೂಸ್ಟರ್ ಅಂತ ಹೇಳ್ಬಿಟ್ಟು. ನಾರ್ಮಲ್ ಆಗಿ ನಾವು ತಗೊಳ್ಳೋಂಥ ಚಿಕನ್ನು ಫ್ರೆಶ್ ಫಾರ್ಮು, ವುಡ್ಮ್ಯಾನ್ಸಲ್ಲಿ ತೊಗೊಳ್ತೀವಲ್ವಾ, ವಾಲ್ಮಾರ್ಟಲ್ಲೆಲ್ಲ, ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕಟ್ ಮಾಡಿ ಅದನ್ನು ಫ್ರೀಝರಲ್ಲಿ ಇಟ್ಟು 2 to 3 days ಆಗಿರುತ್ತೆ. ಮತ್ತು ಡೇಟ್ ಕೂಡ 7 ದಿನ 8 ದಿನದವರೆಗೂ ಯೂಸ್ ಮಾಡೋ ಥರ ಅವರು ಪ್ಯಾಕ್ ಮಾಡಿಟ್ಟಿರ್ತಾರೆ. ಅದು ಫ್ರೀಝರಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಐಸಲ್ಲಿ ಇಡೋದ್ರಿಂದ ಅದು ಟೇಸ್ಟ್ ಎಲ್ಲ ಚೇಂಜ್ ಆಗಿರುತ್ತೆ, ಮತ್ತು ಅಷ್ಟು ರುಚಿ ಅನಿಸಲ್ಲ. ಫ್ರೆಶ್ ಚಿಕನ್ ಆದರೆ ಸ್ವಲ್ಪ ರುಚಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಈ ಚಿಕನ್ನ ತೊಗೊಂಡಿದ್ದೀವಿ. ಇಂಡಿಯಾದಲ್ಲಿ ಮಾಡಿ ತಿನ್ನೋಂಥ ಚಿಕನ್ ಕರಿ ಟೇಸ್ಟೇ ಡಿಫ್ರೆಂಟ್. ಅದು ನಾವು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಎಷ್ಟೇ ಖಾರ ಹಾಕಿ, ಎಷ್ಟೇ ನಾವು ಮಸಾಲೆ ಹಾಕಿ, ಯಾವುದೇ ರೀತಿ ಮಾಡಿದ್ರೂ ಆ ಟೇಸ್ಟ್ ಬರಲ್ಲ ಇಲ್ಲಿ. ಈ ರೂಸ್ಟರ್ನ ಎಲ್ಲಿಂದ ತರಿಸ್ತಾರೆ ಅಂತ ಹೇಳಿದ್ರೆ, ಪಕ್ಕದಲ್ಲಿರುವಂಥ ಸ್ಟೇಟ್ಗಳು, ವಿಸ್ಕಾನ್ಸಿನ್, ಇಂಡಿಯಾನ ಸ್ಟೇಟಿಂದ ತರಿಸ್ತಾರಂತೆ. ಅಲ್ಲಿ ಲೋಕಲ್ ಫಾರ್ಮರ್ಸ್ ಹತ್ರ ಬೈ ಮಾಡಿ ಅವರು ಅದನ್ನ ಲೈವ್ ಆಗಿನೇ ತಗೊಂಡು ಬಂದು ಇಲ್ಲಿಗೆ ಇಡ್ತಾರಂತೆ. ಸೊ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಅವರು ಶಾಪಲ್ಲಿ ತಂದಿಟ್ಕೊಂಡು ಕಟ್ ಮಾಡಿಕೊಡ್ತಾರಂತೆ. ಈ ನಾಟಿ ಕೋಳಿ ಸಾರನ್ನ ನಾನಿವತ್ತು ಆಂಧ್ರ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ, ಯಾವ ರೀತಿ ಮಾಡ್ತೀವಿ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ. ಇದನ್ನ ನಾನೀಗ ಮಾಡ್ತಾ ಇರೋದು 4 kg ತಂದಿರೋದು. ನಮ್ಮ ಮೆಕ್ಸಿಕನ್ ಫ್ರೆಂಡ್ಸ್ ಕೂಡ ಬರ್ತಾರೆ, ಸೊ ಅದಕ್ಕೋಸ್ಕರ ನಾನು
ಈ ನಾಟಿ ಕೋಳಿ ಸಾರು ಮತ್ತೆ ಮುದ್ದೆ ಮಾಡಿದ್ರೆ ಅವ್ರಿಗೆ ತುಂಬಾ ಇಷ್ಟ. ಅವ್ರಿಗೆ ನಾನ್ ಮಾಡೋ ಚಿಕನ್ ಬಿರಿಯಾನಿ ಕೂಡ ತುಂಬಾ ಇಷ್ಟ. ಯಾವಾಗ್ಲೂ ಕೇಳ್ತಾ ಇರ್ತಾರೆ. ಸ್ಪೈಸ್ ಲೆವೆಲ್ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮಷ್ಟೇ ಸ್ಪೈಸಿಯಾಗಿ ಅವ್ರು ಕೂಡ ತಿಂತಾರೆ. ನಾನೀಗ ಆಂಧ್ರ ಸ್ಟೈಲ್ ನಾಟಿ ಕೋಳಿ ಸಾರು ಮಾಡ್ತಿರೋದ್ರಿಂದ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದೀನಿ. ನಾನ್ ವೆಜ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ದೊಡ್ಡ ಆನಿಯನ್ ಫ್ರೈ ಮಾಡ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಆನಿಯನ್ ಫ್ರೈ ಆದ್ಮೇಲೆ ಚಿಕನ್ ಅನ್ನ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದ್ 5 ನಿಮಿಷ ಫ್ರೈ ಮಾಡೋದ್ರಿಂದ ಚಿಕನ್ ರಾಸ್ ಮೇಲೆಲ್ಲ ಹೋಗಿ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ. ಖಾರ ನನ್ಗೆ ಗುಂಟೂರು ಚಿಲ್ಲಿ ಪೌಡರ್ ಸಿಗುತ್ತೆ, ಅದು ಸ್ವಲ್ಪ ತುಂಬಾ ಖಾರ ಜಾಸ್ತಿ ಇರುತ್ತೆ, ಅದನ್ನ ನಾನು ಹಾಕ್ತಾ ಇರೋದು. 2 ಟೇಬಲ್ ಸ್ಪೂನ್ ಖಾರ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಮತ್ತೆ ಮೆಣಸಿನ ಪುಡಿ ಕೂಡ ಹಾಕ್ತೀವಿ ನಾವು. 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಸ್ಪೈಸಿ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಮೆಣಸಿನಕಾಯಿ ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಾದ್ಮೇಲೆ ಇದಕ್ಕೆ ನಾವು ಕರ್ಡನ್ನ ಯೂಸ್ ಮಾಡ್ತೀವಿ. ಮೊಸರು, ಗಟ್ಟಿ ಮೊಸರು ಹಾಕ್ತಾ ಇದೀನಿ ನಾನು. 2 ಟೇಬಲ್ ಸ್ಪೂನ್ ಹಾಕ್ತಾ ಇದೀನಿ. ಮೊಸರನ್ನ ಹಾಕಿದ್ಮೇಲೆ ಉರಿನ ಸಣ್ಣಗ್ ಮಾಡಿ ಚೆನ್ನಾಗಿ ಕಲಸ್ಬೇಕು. ಅದನ್ನ ಕಲಸಿ ಒಂದ್ 5 ನಿಮಿಷ ಬಿಡ್ಬೇಕು. ಐದು ನಿಮಿಷ ಆದ್ಮೇಲೆ ಚಿಕನ್ ಪೀಸ್ಗಳೆಲ್ಲ ಮುಳುಗೋ ಹಾಗೆ ನೀರನ್ನ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಗರಂ ಮಸಾಲ ಹಾಕಿ, ಮಿಕ್ಕಿದ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪನ್ನ ಹಾಕಿ ಒಂದು ಕುದಿ ಬರೋವರೆಗೂ ಬಿಡ್ಬೇಕು. ಒಂದು ಕುದಿ ಬಂದಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಜಿಲ್ ಬರ್ಸ್ಬೇಕು. 3 ವಿಜಿಲ್ ಆದ್ರೆ ಸಾಕು, ಜಾಸ್ತಿ ಬೇಯಿಸಬಾರ್ದು. ಯಾಕಂತ ಹೇಳಿದ್ರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಪೇಸ್ಟ್ ತರ ಆಗ್ಬಿಡುತ್ತೆ. ನಾವು ತಗೊಂಡಿರೋದು ಹೆಂಗ್ ಚಿಕನ್ ಆಗಿರೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಇರುತ್ತೆ. ಫೈನಲ್ ಆಗಿ ನಾಟಿ ಕೋಳಿ ಸಾರು ಮುದ್ದೆ ರೆಡಿ ಆಗಿದೆ. ಇದ್ರ ಜೊತೆಗೆ ನಾವು ಈರುಳ್ಳಿ, ನಿಂಬೆ ಹಣ್ಣು ಎಲ್ಲಾನು ಕಟ್ ಮಾಡಿ ಕೊಡ್ತೀನಿ. ಅವ್ರಿಗೆ ತುಂಬಾ ಇಷ್ಟ, ತಿಂತಾರೆ. ನಾಟಿ ಕೋಳಿ ಸಾರು ಮುದ್ದೆ ತಿನ್ನೋದು ಅಂತಂದ್ರೆ ನಮ್ಮ ಲಿವಿಯೋ ಕೂಡ ತುಂಬಾ ಇಷ್ಟ. ಅವನು ಕೂಡ ತಿಂತಾನೆ. ಅವನಿಗೆ ಮುದ್ದೆ ನುಂಗೋದಿಕ್ ಬರಲ್ಲ, ಬಟ್ ಅದನ್ನ ಕಚ್ಚಿ ತಿಂತಾನೆ. ಈ ಕೋಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಅಮೆರಿಕಾದಲ್ಲಿ ಲೈವ್ ಹುಂಜ ಅಂದ್ರೆ ಲೈವ್ ರೂಸ್ಟರ್ ಸಿಗುತ್ತಾ? ಎಸ್, ಸಿಗುತ್ತೆ.